ಬೆಂಗಳೂರಿನ ಫ್ರೀಡಂ ಹಬ್ಬದಲ್ಲಿ ಗುತ್ತಿಗೆ ನಿಯಮಗಳ ಉಲ್ಲಂಘನೆಯಾಗಿದೆಯಾ? 6 ಕೋಟಿ ಮೊತ್ತದ ಟೆಂಡರ್ನಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ರ? ಟೆಂಡರ್ ಯಾರಿಗೆ ಕೊಡಬೇಕು ಅಂತ ಮೊದಲೇ ನಿಗದಿಯಾಗಿತ್ತ? ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲೇ ಕೆಲಸಗಳು ಆರಂಭ ಆದವು. ವಿಧಾನಸೌಧದಲ್ಲಿ ಟೆಂಟ್ ಸ್ಟೇಜ್ ಹಾಕುವ ಕೆಲಸಗಳು ಪ್ರಾರಂಭ. ನೆಪ ಮಾತ್ರಕ್ಕೆ ಅಧಿಕಾರಿಗಳು ಟೆಂಡರ್ ಪ್ರಕ್ರಿಯೆ ಮಾಡಿ ಮುಗಿಸಿದ್ರ? ಬಿಡ್ ಸಲ್ಲಿಕೆ ಮಾಡೋದಕ್ಕೆ ಆಗಸ್ಟ್ 15ರಂದು ಸಂಜೆ 5:30ಕ್ಕೆ ದಿನಾಂಕ ಸಮಯ ನಿಗದಿಯಾಗಿತ್ತು. ಬಿಡ್ ತೆರೆಯೋ ಮೊದಲೇ ಕೆಲಸ ಮಾಡ್ತಾ ಇತ್ತು ಒಂದು ಆಯ್ದ ಸಂಸ್ಥೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿರೋ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. 6 ಕೋಟಿ ರೂಪಾಯಿಗಳ ಟೆಂಡರ್. ಇದೇ ಮೊದಲ ಬಾರಿಗೆ ಫ್ರೀಡಂ ಹಬ್ಬ ಅಂತ ವಿಧಾನಸೌಧದ ಪಡಸಾಲೆಯಲ್ಲಿ ಆಚರಿಸಲಾಗಿತ್ತು. ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಟೆಂಡರ್ ಕರೆಯಲಾಗಿತ್ತು. ಟೆಂಡರ್ಗೆ ಕೊನೆಯ ದಿನಾಂಕ 12ನೇ ತಾರೀಕು 5:30 ಸಂಜೆ. ಟೆಂಡರ್ ಮುಕ್ತಾಯ ಆಗೋದಕ್ಕೆ ಮುಂಚೆಯೇ ಒಂದು ಸಂಸ್ಥೆ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿತ್ತು ಅನ್ನೋದು ಆರೋಪ. ಅಂದ್ರೆ ಟೆಂಡರ್ ಇಲ್ಲದೆಯೇ ಒಂದು ಸಂಸ್ಥೆಗೆ ಆಲ್ರೆಡಿ ಟೆಂಡರ್ ನೀಡಿ ನೆಪ ಮಾತ್ರಕ್ಕೆ ಟೆಂಡರ್ ಕರೆಯಲಾಗಿತ್ತಾ? ನಿಯಮ ಉಲ್ಲಂಘನೆಯಾಗಿತ್ತಾ ಅನ್ನೋದು ಸದ್ಯಕ್ಕೆ ಹೇಳ್ತಾ ಇರೋ ಪ್ರಶ್ನೆ. ವಿಧಾನಸೌಧದ ಫ್ರೀಡಂ ಹಬ್ಬಕ್ಕೆ ವೇದಿಕೆ ಸಿದ್ಧಪಡಿಸೋದಕ್ಕೆ ಟೆಂಡರ್ ಕರೆಯಲಾಗಿತ್ತು. ಆದರೆ ಟೆಂಡರ್ ಪ್ರಕ್ರಿಯೆ ಮುಕ್ತಾಯ ಆಗೋದಕ್ಕೆ ಮುಂಚೆಯೇ ಟೆಂಡರ್ ಅನ್ನ ಒಂದು ಸಂಸ್ಥೆಗೆ ನೀಡಿ ನೆಪ ಮಾತ್ರಕ್ಕೆ ಟೆಂಡರ್ ಕರೆಯಲಾಗಿತ್ತಾ? ಯಾಕಂದ್ರೆ ಟೆಂಡರ್ ಪ್ರಕ್ರಿಯೆ ಮುಕ್ತಾಯ ಆಗೋದಕ್ಕೆ ಮುಂಚೆನೆ ಒಂದು ಸಂಸ್ಥೆ ಬಂದು ಅಲ್ಲಿನ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಕೊಂಡ್ಬಿಟ್ಟಿತ್ತು. ಹಾಗಾದ್ರೆ ಯಾವುದಕ್ಕಿತ್ತು ಟೆಂಡರ್? ಸ್ಟಾಲ್ ಅಳವಡಿಕೆ, ವೇದಿಕೆ, ಶಾಮಿಯಾನ, ಸೌಂಡ್ ಸಿಸ್ಟಮ್ಸ್, ಲೈಟಿಂಗ್, ಏಲಕ್ಕಿ ಹಾರ, ಶಾಲು, ತಿಂಡಿ ತಿನಿಸು, ಪಟಾಕಿ, ಬ್ಯಾಂಡ್ಗಳು ಇವೆಲ್ಲಾನು ಮಾಡೋದಕ್ಕೆ ಅಂತ ಟೆಂಡರ್ ಕರೆಯಲಾಗಿತ್ತು. ಆದರೆ ಟೆಂಡರ್ಗೆ ಮುಂಚೆಯೇ ತಮಗೆ ಬೇಕಾದವರಿಗೆ ಟೆಂಡರ್ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.